ನಮಸ್ಕಾರ ಕಲಾಕಾರಸ್ ಎಲ್ಲರೂ ಹೆಂಗಿದ್ದಿ? ಐ ಮಿಸ್ಡ್ ಯು ಗೈಸ್ ಸೋ ಮಚ್. ಕಳೆದ ವಾರ ಫುಲ್ ಬಿಸಿ ಇತ್ತಿದೆ ಅನು ಪುರ್ಸೊತ್ತೇ ಇತ್ತಿದಿಲ್ಲ ನನಗೆ. ಎಂತಕ್ಕೆ ಹೇಳಿ ಕೆಲವರಿಗೆ ಗೊಂತಿದ್ದು ಮತ್ತು ಕೆಲವರಿಗೆ ಎಂತಕ್ಕೆ ಹೇಳಿ ಡೌಟಾ? ವಿಡಿಯೋನ ಎಂಡಿಂಗ್ ನೋಡಿ ನಿಮಗೆ ತೋರಿಸುತ್ತೆ ನಾನು ಎಂತರಲ್ಲಿ ಬಿಸಿ ಇತ್ತಿದೆ ಹೇಳಿ. ಹಂಗೆ ಕೆಲವರ ಭೇಟಿ ಆಯ್ದೆ ನಾನು ಆಫ್ಲೈನ್ಲಿ ಆಬ್ವಿಯಸ್ಲಿ, ಆನ್ಲೈನ್ಲಿ ಅಲ್ಲ. ಸೊ ಅವಕ್ಕೆಲ್ಲರಿಗೂ ಎನಗೆ ಬಂದು ಎನ್ನ ಮಾತಾಡ್ಸಿ ಎನಕ್ ಖುಷಿ ಆತು ನಿಂಗೆಲ್ಲರೂ ಮಾತಾಡ್ಸಿದ್ದದು ಎನ್ನ ಎಂತುಸಿಯಾಟಿಸ್ಟ್ ಅಲ್ಲದ ಹೇಳಿ ಗುರ್ತ ಹಿಡಿದು ಮಾತಾಡ್ಸಿದ್ದಿ ತುಂಬಾ ಖುಷಿ ಆತು. ಹಿಂಗೆ ಚಿತ್ರ ಬಿಡಿಸ್ಕೊಂಡೇ ಇರಿ ಎನ್ನ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತು ಹೇಳಿದರ ಕೇಳಿ ನನಗೆ ತುಂಬಾ ಖುಷಿ ಆತು. ಅಯ್ಯವ್ವ, ಆರ್ಟಿಸ್ಟ್ ಹೇಳಿದರೆ ಕಂಡವಟ್ಟೆ ಖರ್ಚು, ಕಲರಿಂಗ್ ಖರ್ಚು, ಪೆನ್ಸಿಲಿಂಗ್ ಖರ್ಚು, ಪುಸ್ತಕಕ್ಕೆ ಖರ್ಚು, ಶೀಟಿಂಗ್ ಖರ್ಚು. ಅಯ್ಯಯ್ಯೋ, ಬೇಡಲೇ ಬೇಡ ಆರ್ಟಿಸ್ಟ್ ಅಪ್ಪದು ಹೇಳಿ ಯಾರ ನಿಮಗೆ ಹೇಳ್ತವ ಅವಕ್ಕೆ ಹೇಳಿ ಲೋ ಬಜೆಟ್ ಇಲ್ಲಿ ಎನಿಬಡಿ ಕ್ಯಾನ್ ಡ್ರಾ. ಇದು ನಾನು ನಿಮಗೊಂದು ಸ್ಪೆಷಲ್ ಎಪಿಸೋಡ್ ತಂದೇಳಿ ಹೇಳಕ್ಕೂ. ಎಂತ ಸ್ಪೆಷಲ್ ಹೇಳಿದರೆ, ಮೊನ್ನೆ ನಾನು ಊರಿಂಗೆಲ್ಲ ಹೋಯ್ಕೊಂಡು ಬಂದೆ ಒಂದು 10 ದಿನಕ್ಕೆ. ವಾಪಸ್ ಬಂದ ಮತ್ತೆ ಹಿಂಗೆ ಒತ್ತಾರೆ ಮಾಡುವಾಗ ಏನಾಗೆ ಮನೇಲಿ 3 ಬಣ್ಣ ಸಿಕ್ಕಿದ್ದು. ಎನ್ನ ಕಲರ್ಸ್ಗೆಲ್ಲ ಎಲ್ಲಿ ಮಡಗಿದ್ದೇಳಿ ನನಗೆ ಮರತ್ತೋಯ್ದು. ಬರೀ 3 ಬಣ್ಣ ಇದ್ದು. ಹಾಗಾಗಿ ಬರೀ ಈ 3 ಬಣ್ಣಲ್ಲಿ ನಿಮಗೆ ಎಂತರ ಮಾಡುದು ಹೇಳಿ ತೋರಿಸಿ ಕೊಡುತ್ತೆ. ಸ್ಪೆಷಲ್ ಎಪಿಸೋಡ್ ಪ್ರೈಮರಿ ಕಲರ್ಸ್ ಇಂದ ಹೆಂಗೆ ಡ್ರಾಯಿಂಗ್ ಮಾಡ್ಲಾವತ್ತು ಹೇಳಿ. ಎನಿ ಡ್ರಾಯಿಂಗ್ ಬನ್ನಿ ನೋಡುವ. ನನಗೊಂದು 3 ಬಣ್ಣ ಸಿಕ್ಕಿತ್ತು ಅಷ್ಟೇ. ಆದರೆ ನನಗೆ ಚಿತ್ರ ಬಿಡ್ಸೋಕೆ ಕೂಡ ಆಸೆ ಆಗ್ತಾ ಇದ್ದಾರೆ. ಚಿತ್ರ ಹೆಂಗೆ ಬಿಡಿಸಲಿ 3 ಬಣ್ಣದ? ಇದರದ್ದು ಗಮ್ಮತ್ತು ತೋರ್ಸಕ್ಕ ಬರೀ ಈ 3 ಬಣ್ಣ ಹಿಡ್ಕೊಂಡು ಎಷ್ಟೆಲ್ಲ ಕಲರ್ಸ್ ಕ್ರಿಯೇಟ್ ಮಾಡ್ಲಾವತ್ತೇಳಿ ತೋರಿಸುತ್ತೆ ಫಸ್ಟಿಗೆ. ಮತ್ತು ಈ 3 ಬಣ್ಣ ಯೂಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಚಿತ್ರವನ್ನು ಬಿಡಿಸುವ ನಾವು. ಈ 3 ಕಲರ್ ಯೆಲ್ಲೋ, ರೆಡ್, ಬ್ಲೂ ಇದು ಪ್ರೈಮರಿ ಕಲರ್ ಹೇಳಿ ಹೇಳ್ತವೆ. ಪ್ರೈಮರಿ ಕಲರ್ ಹೇಳಿದರೆ ನಿಂಗೋಗಿ ಈ ಬಣ್ಣವ ಬೇರೆ ಯಾವುದೇ ಬಣ್ಣವ ಕಲಸಿ ಇದು ಮಾಡಿದರೂ ನಿಂಗೋಗಿ ಈ ಬಣ್ಣಂಗ ಸಿಕ್ಕುತ್ತಿಲ್ಲ. ಹಾಗೆ ಫಸ್ಟಿಗೆ ನಾವು ಇಲ್ಲಿ ಯೆಲ್ಲೋ ಕಲರ್ ಹಾಕಿ ತೋರಿಸುತ್ತಾ ಇದ್ದೆ. ಓಕೆ, ಯೆಲ್ಲೋ, ರೆಡ್ ಆ್ಯಂಡ್ ಬ್ಲೂ, ಹಳದಿ, ಕೆಂಪು, ನೀಲಿ ಈ 3 ಬಣ್ಣ ಇದರ ಹಿಡ್ಕೊಂಡು ನಾವು ಎಷ್ಟು ಬಣ್ಣಗಳ ಮಾಡ್ಲಕ್ಕು ಹೇಳಿ ನಿಮಗೆ ತೋರಿಸುತ್ತೆ. ಈಗ ಎಲ್ಲೋ ಹಿಂಗೆ ಈ ಅರ್ಧ ಪಾರ್ಟಿಗೆ ನಿಂಗೋಗೆ ನಾನು ನೀಲಿ ಬಣ್ಣ ಹಾಕುತ್ತೆ ನೋಡಿ. ಇಲ್ಲಿ ರಜ್ಜ ಪಚ್ಚೆ ಬಪ್ಪಲೆ ಶುರುವಾಯ್ತು. ಅದರೊಟ್ಟಿಗೆ ಕೆಂಪುದೇ ಇಲ್ಲಿ ಕೆಳದಿಕ್ಕಂಗೆ ಮಿಶ್ರ ಮಾಡುತ್ತೆ. ಯಾವ ಬಣ್ಣ ಆಯ್ತು? ಆರೆಂಜ್. ಹಿಂಗೋಗಿ ಸರಿ ಸ್ಪಷ್ಟ ಕಾಣಕ್ಕುಳೆ ಆದರೆ ಅದರ ಮೇಲಿಂದ ಪುನಃ ಇನ್ನೊಂದರಿ ಹಾಕಿ ತೋರಿಸುತ್ತೇನೆ ಯೆಲ್ಲೋ ಕಲರ್ನ ನೋಡಿ. ಪಚ್ಚೆ ಬಣ್ಣ ಆಯ್ತಲ್ಲ, ಆರೆಂಜ್ ಬಣ್ಣ ಆಯ್ತು. ಅದೇ ಥರ ಈ ಕೆಂಪಿಂಗೆ ಈಗ ನೀಲಿ ಬಣ್ಣವ ಸೇರಿಸಿತ್ತುಳೆ ಆದರೆ ಹಿಂಗೋಗೆ ಪರ್ಪಲ್ ಕಲರ್ ಸಿಕ್ಕುತ್ತು ಆಯಿತಾ. ಜ್ಯೋತಿ ಹಾಕಿದರೆ ಸ್ಪಷ್ಟ ಕಾಣುವಷ್ಟೆ. ಓಕೆ, ಇದೀಗ ನಿಮಗೆ ಕೆಂಪು ಬಣ್ಣ ಕಾಣ್ತಾ ಇದ್ದು. ಕೆಂಪಿನೊಟ್ಟಿಗೆ ನೀಲಿ ಸೇರಿಸಿ ಅಪ್ಪಾಗ ಪರ್ಪಲ್ ಕಾಣ್ತಾ ಇದ್ದು. ಹೀಗೆ ನಾವು ಇದು 3ರನ್ನು ಆಚೆ ಈಚೆ ಮಾಡಿಕೊಂಡು ಹಾಕಿತ್ತುಳೆ ಆದರೆ ಯೆಲ್ಲೋ ಪ್ಲಸ್ ರೆಡ್, ಬ್ಲೂ ಪ್ಲಸ್ ಯೆಲ್ಲೋ ಮತ್ತು ಯಾವ ಕಾಂಬಿನೇಷನ್ ಆಗುತ್ತೆ ಇದರಲ್ಲಿ? ಇದೆರಡು ಬಣ್ಣ, ಇದೆರಡು ಬಣ್ಣ, ಮತ್ತು ಕೆಂಪುದೇ ನೀಲಿಯುದೆ, ಕೆಂಪುದೇ ನೀಲಿಯುದೆ. ಇದಿಷ್ಟು ಮಾಡಿ ಅಪ್ಪಾಗ ನಿಂಗೋಗಿ ಇದರ ಎಷ್ಟು ಸೇರಿಸಿ ಅಪ್ಪಾಗ ನಿಂಗೋಗಿ ಸಿಕ್ಕುವ ಬಣ್ಣಂಗ ಯಾವುದೆಲ್ಲ ಹೇಳಿ ನೋಡಿ.
ನಾನೀಗ ಯೂಸ್ ಮಾಡ್ತಾ ಇಪ್ಪದು ವ್ಯಾಕ್ಸ್ ಕ್ರೇಯಾನ್ಸು, ನಾರ್ಮಲ್ ವ್ಯಾಕ್ಸ್ ಕ್ರೇಯಾನ್ಸು ಸಿಕ್ಕುತ್ತಲ್ಲ ಬೇರೆ ಬೇರೆ ಬ್ರ್ಯಾಂಡಿಂದು, ಅದರ ಯೂಸ್ ಮಾಡ್ತಾ ಇದ್ದೆ. ಸೊ ಏನಾಗೆ ನೋಡಿ, ಇಲ್ಲಿ ಅಷ್ಟಪ್ಪಕ್ಕೆ ನನ್ನ ಹತ್ರಿಗೆ ಎಷ್ಟಾಯ್ತು ಬಣ್ಣ, 9 ಕಲರ್, 9 ಅಲ್ಲ 6 ಕಲರ್ ಈಗ ಆಲ್ರೆಡಿ ಆಯ್ತು ನನ್ನ ಹತ್ರ. ಯಾವುದೆಲ್ಲ, ಯೆಲ್ಲೋ, ಆರೆಂಜ್, ಗ್ರೀನ್, ಪರ್ಪಲ್, ಬ್ಲೂ, ಇಷ್ಟು ಬಣ್ಣ ಆಯ್ತು ಅಪ್ಪ. ಈಗ ಬರೀ ಇಷ್ಟೇ ಬಣ್ಣ ಉಪಯೋಗಿಸ್ಕೊಂಡು ಎಂಥರ ಡ್ರಾಯಿಂಗ್ ಮಾಡಲೆಡಿಗೋ, ಹೇಗೆ ಮಾಡಲೆಡಿಗೋ ಹೇಳಿ ಡೌಟಾ? ಬನ್ನಿ ತೋರಿಸುತ್ತೆ, ಎಂತೆಲ್ಲ ಮಾಡಲೆಡಿತ್ತು ಹೇಳಿ. ನಾನು ಈ ಕರೆಯಲ್ಲಿ ಈಗ ಚಿತ್ರ ಬಿಡಿಸಿ ತೋರಿಸುತ್ತೆ ನಿಮಗೆ ಸಿಂಪಲ್ಲಾಗಿ. ಫಸ್ಟಿಗೊಂದು ಹೀಗೆ ಗೆರೆ ಎಳೆರಿ, ರಜ್ಜ ಸ್ಲ್ಯಾಂಟಾಗಿ ವಿ ಶೇಪ್, ಉಲ್ಟಾ ವಿ ಶೇಪ್ ಬರೋದರೆ ಹೆಂಗಿರುತ್ತೋ ಹಾಗೆ ರಜ್ಜ ಆಗಲ್ಲ ಇರಲಿ ಅಷ್ಟೇ, ಬಾಯಿ ಮಾತ್ರ ಇದು ಆಗಲ್ಲ ಇರಲಿ. ನೆಕ್ಸ್ಟು ಈ ಲೈನು ಇಲ್ಲಿಂದ ಕೆಳಗೆ ರಜ್ಜ ಇಳಿದಾರಿದ್ದಾರೆ, ಇಲ್ಲಿಂದ ಪುನಃ ಇದಕ್ಕೆ ನೇರವಾಗಿಯೇ ಇನ್ನೊಂದು ಗೆರೆ, ಮತ್ತು ಇಲ್ಲಿ ಹೀಗೆ ಅಡ್ಡ ಹಾಕಿ ಇದರ ಪ್ಯಾರಲಲ್ ಹಾಕಿ ಮೇಲಿಂದ ಒಂದು ಗೆರೆ, ಇಲ್ಲಿಂದ ಒಂದು ಗೆರೆ, ಇಲ್ಲಿಂದ ಒಂದು ಗೆರೆ, ಹೀಗೆ ಹಾಕಿ. ನೆಕ್ಸ್ಟ್ ಇಲ್ಲಿಂದ ಹಿಂಗೊಂದು ಕರ್ವು, ಹಿಂಗೊಂದು ಕರ್ವು ನೆಲ ಮಾಡಲೆ. ಮನೆ ಮಾಡೋದು ಎಷ್ಟು ಸುಲಭ ಇದ್ದು ನೋಡಿ. ಮನೆ ಕಟ್ಟಲೆ ಕಷ್ಟ, ಆದರೆ ಮನೆ ಚಿತ್ರ ಬಿಡಿಸಲೇ ಸುಲಭ ಇದ್ದು ಅಲ್ಲದಾ? ಓಕೆ. ನೆಕ್ಸ್ಟ್ ಇಲ್ಲಿ ಒಂದು ರಜೆ ಹುಲ್ಲಿನಂಗೆ ಮಾಡುವಾಗ ನೋಡಿ, ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಹಿಂಗೆ 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 ಮಾಡ್ತು. ಇದರಲ್ಲಿ ನಾನು ವ್ಯತ್ಯಾಸ ಎನ್ನೋದೆಂತಕ್ಕೆ ಡಿಫ್ರೆಂಟಾಗಿ ಕಾಣ್ತಾ ಇದ್ದಳಿದ್ರೆ, ನಾನು ಅದರ ಲೈಟಾಗಿಯೂ ಮಾಡ್ತಾಯಿದ್ದೆ ಇನ್ನೊಂದು ಒಂದು ದೊಡ್ಡ ಒಂದು ಸಣ್ಣ, ಒಂದು ದೊಡ್ಡ ಒಂದು ದೊಡ್ಡ ಹಾಗೆ ಮಾಡ್ತಾಯಿದ್ದೆ. ಒಂದು ನಿಶ್ಚಿತವಾದ ಇದು ಒಂದಕ್ಕೊಂದು ಮ್ಯಾಚೇ ಇಲ್ಲ ನೋಡಿ, ಈ ಕರ್ವು ಈ ಕರ್ವು ಈ ಕರ್ವು ಈ ಕರ್ವು ಮ್ಯಾಚೇ ಇಲ್ಲ ಒಂದಕ್ಕೊಂದು, ಹಾಗೆ ಹಾಕಿಬಿಡಿ ಅಂತ. ಇದು ನಿಂಗೆ ಆದಷ್ಟು ಪ್ರಾಕ್ಟೀಸ್ ಮಾಡಿ ಅಂತ ಕೇಳಿದ್ರೆ, ಇದು ನಿಂಗೆ ಹೋಗಿ ಹುಲ್ಲು ಮಾಡಲೆ ಅಥವಾ ಮರದ ಇದು ಮಾಡಲುದು. ಇಲ್ಲಿ ಒಂದು ಮರ ಉದೆ ಮಾಡುವ ನಾವು. ಅರೆ ಮರ ಮಾಡಿತ್ತೊಳೆ, ಆದರೆ ಕಂದು ಬಣ್ಣ ಸಿಕ್ಕಿದ್ದೇ ಇಲ್ಲ ಅನ್ನೆ ನಮಗೆ. ಕಂದು ಬಣ್ಣ ಇಲ್ಲದೆ ನಾವು ಹೇಗೆ ಮರ ಮಾಡೋದು ಹೇಳಿ ಕೇಳ್ತಾ ಇದ್ದೀಯಲ್ಲ. ಉತ್ತರ ಕೊಡ್ತು ಅಂದರೆ ರಜ್ಜ ತಾಳ್ಮೆ ಆಯ್ತಾ. ಈಗ ಮರದ ಎಲೆಗಳನ್ನು ಮಾಡಿ ಆಯ್ತು ನಮಗೆ. ಅದೇ ಸೇಮ್ ಇದೇ ಥರ ಮಾಡಿದರೆ ಆತಲ್ಲಿದೆ. ಆದರೆ ಇಲ್ಲಿ ವ್ಯತ್ಯಾಸ ಅಂತಾರೆ, ಇಲ್ಲಿ ಕೆಳಂಗವರೆಗೂ ಮಾಡ್ತು ನಾವು, ಇಲ್ಲಿ ಮೇಲೆ ಮಾತ್ರ ಮಾಡೋದು ಅಷ್ಟೇ. ಇದಿಷ್ಟು ಆಯ್ತಾ. ನಮಗೆ ಬೇಡದ ಲೈನ್ಸ್ಗಳೆಲ್ಲ ರಬ್ ಮಾಡಿ ಅಮ್ಮ. ಕ್ರೇಯಾನ್ಸ್ಲಿ ಮಾಡೋ ಕಾರಣ ಬೇಡದ ಲೈನ್ಸ್ಗಳೆಲ್ಲ ರಬ್ ಮಾಡಿ ಎಂಬುದು ಒಳ್ಳೆಯದು ಆಯಿತಾ. ರಜ ನೀರಿನ ಅಂಗುದೆ ಮಾಡುವ. ಈಗ ಇದರಲ್ಲಿ ನಾವು ಹೇಗೆ ಮೂರೇ ಬಣ್ಣ ತಕ್ಕೊಂಡು ಮಾಡೋದು ಹೇಳಿದರೆ, ಫಸ್ಟ್ ಹಿಂಗೆ ಮನೆಗೆ ರಜ ವೈಟು ಅದರ ಲೈಟ್ ಈ ಚಡೆಯಿಂದ ಬೀಳ್ತಾ ಇಪ್ಪ ಕಾರಣ ಹೇಗೆಲ್ಲ ಇನ್ಫ್ಲೂಯೆನ್ಸ್ ಆಯಿತು ನೋಡಿ. ಈಗ ನಿಂಗೆ ಸೀದಾ ಎನ್ನಟ್ಟಿಗೆ ಡ್ರಾಯಿಂಗ್ ಮಾಡ್ತಾ ಇದ್ದಿ ಹೇಳಿ, ಆದರೆ ಫಸ್ಟ್ ಹಿಂಗೆ ಪೂರ ಅಬ್ಸರ್ವ್ ಮಾಡಿ ಮತ್ತೆ ಕಲರಿಂಗ್ ಸ್ಟಾರ್ಟ್ ಮಾಡಿ. ಓಕೆ. ಇದೆಂಥದಕ್ಕೆ ಎಲ್ಲದಕ್ಕಂಗೂ ಯೆಲ್ಲೋ ಕಲರ್ ಹಾಕುತ್ತಾ ಇತ್ತು ಹೇಳಿ ಗ್ರೇಷರೇ. ಯೆಲ್ಲೋ ಕಲರ್ ಇಸ್ ಅ ಬೇಸ್ ಕಲರ್. ನಾವು ಸಾಧಾರಣ ಎಲ್ಲ ದಿಕ್ಕುದೇ ಲೈಟ್ ಇನ್ಫ್ಲೂಯೆನ್ಸ್ ತೋರಿಸಲೇಬೇಕಾಗಿ ಯೂಸ್ ಮಾಡಿಯೇ ಮಾಡ್ತು ಆಯಿತಾ. ಎಸ್ ಎದ್ದಲ್ಲಿ ಪೂರ ಹಾಕುದೆ, ಎಲ್ಲಿ ಬಾಕಿ ಮಾಡ್ಕೊಂಡು ಇದೆ.
ನೋಟ್ ಮಾಡಿ ಆಕಾಶಕ್ಕುದೇ ಇದಕ್ಕುದೇ ನಾನು ಈಗಲೇ ಹಾಕುತ್ತಾ ಇಲ್ಲೇ ಇದರ ಮತ್ತೆ ಹಾಕು ಅಂತ ಕೇಳಿದ್ರೆ ನಮ್ಮ ಹತ್ರ ಆಲ್ರೆಡಿ ಬ್ಲೂ ಕಲರ್ ಇದ್ದು. ಓಕೆ, ನೆಕ್ಸ್ಟ್ ರೆಡ್ ಕಲರ್ ತಕ್ಕೊಂಡು ನಮ್ಮ ಮಾಡಿಂಗೆ ಬಣ್ಣ ಹಾಕುವ. ನೋಡಿ ಅನ್ನ ಕಲರ್ ಹಾಕುತ್ತಾ ಸ್ಟೈಲಿನ ಅಂದರೆ ಅಬ್ಸರ್ವ್ ಮಾಡಿ ಸುಮ್ಮನೆ ಸೀದಾ ಒಟ್ರಾಶಿ ಕಲರ್ ಹಾಕೋಲಿಲ್ಲ, ಒಂದೇ ಫ್ಲೋ ಇಲ್ಲಿ, ಒಂದೇ ಡೈರೆಕ್ಷನಲ್ಲಿ ಕಲರ್ ಹಾಕುತ್ತಾ ಇದ್ದೆ. ಓಕೆ, ನಿಂಗಳು ಹಾಗೆ ಒಂದೇ ಡೈರೆಕ್ಷನ್ಲಿ ಹಾಕಿ ಅಷ್ಟಪ್ಪಾಗ ನಿಂಗಳ ಡ್ರಾಯಿಂಗಿನ ಲುಕ್ ತುಂಬ ಚೇಂಜ್ ಆಯಿತು. ಈಗ ನಾನು ಫುಲ್ ಡಾರ್ಕ್ ಮಾಡಿ ಹಾಕಿದೆ ಇಲ್ಲಿ ಯೆಲ್ಲೋ ಕಲರಿನ, ಅಷ್ಟಪ್ಪಾಗ ಅದು ಆರೆಂಜ್ ಆಯಿತು. ನನಗಾದರೂ ಇನ್ನೂ ಒಂದು ಶೇಡ್ ಬೇಕು ನನಗೆ ಇದರಲ್ಲಿ ಮಾಡಿನ ಇದರ ತೋರಿಸಲೇ ಹೇಳಿ. ಈಗ ಅಡ್ಡಕ್ಕೆ ಲೈನ್ ಹಾಕುತ್ತಾ ಇದ್ದೆ ನಾನು. ಇದರಲ್ಲಿ ಹೀಗೆ ಹೊಡಿ ಇದ್ದರೆ ಅದರ ಪುನಃ ಕೆರಸಿ ಎಲ್ಲ ಮಾಡಲೇ ಹೋಗಬೇಡಿ, ಅದು ನಿಗಳ ಚಿತ್ರವ ಹಾಳು ಮಾಡಿತು. ಹಾಗಾಗಿ ಇದು ತುಂಬ ಮಕ್ಕಳ ಅಭ್ಯಾಸ ಇದ್ದು ಹಿಂಗೆ ಹಾಕಿದ್ದು ಗಟ್ಟಿ ಒತ್ತಿ ಹಾಕಿದವು ಮತ್ತು ಅದರ ಕೆರೆಸಿದವು, ಅದರ ಮಾಡಲೇ ಹೋಗಬೇಡಿ ಆಯ್ತಾ. ಅದು ನಮಗೆ ಬೇಕದು ಹಾಗೆ ಇದ್ದರೆ ನಿಗಳ ಡ್ರಾಯಿಂಗಿಗೆ ಲುಕ್ಕೇ ಬೇರೆ ಬಂತು. ಈಗ ನಿಮಗೊಂದು ನೆರಳು ಬೇಕು ಇದರಲ್ಲಿ, ಈ ಮಾಡಿಗೆ ನಿಮಗೆ ನೆರಳುದೇ ಬೇಕು ಹೇಳಿ ಆದರೆ ಎಸ್, ಡಾರ್ಕ್ ಬ್ಲೂ ಕಲರ್ ಇದ್ದಲ್ಲ ನಮ್ಮ ಹತ್ರ, ಅದರ ರಜ್ಜೆ ಒತ್ತಿ ಹಾಕಿದರೆ ಅದು. ನನಗೆ ಅಲ್ಲಿಗೊಂದು ಡಾರ್ಕ್ ಶೇಡ್ ಬಂತು. ಇನ್ನು ಮನೆಯಲ್ಲಿ ನನಗೆ ಇಲ್ಲಿ ಒಂದು ರಜ್ಜೆ ಶ್ಯಾಡೋ ಬೀಳ್ತಾ ಇದ್ದೋಳಿ ತೋರ್ಸೋಕ್ಕೂ ನಾವು ಇಲ್ಲಿ ಒಂಚೂರು ಹೆಚ್ಚಿಗೆ ತೋರಿಸುತ್ತೆ ಲೈನ್ ಹಾಕಿ ರೆಡ್ ಕಲರ್ ಅಲ್ಲಿಗೆ ನನಗೆ ಶ್ಯಾಡೋ ತೋರಿಸ್ಲಾತು. ಹಾಗಾದರೆ ನಿಗಳ ಹತ್ರ ಕಲರ್ ಮಿಸ್ ಆಯಿತು, ಏನತ್ರ ಕಲರ್ 3 ಕಲರ್ ಇಪ್ಪದು ಹೇಳೆಲ್ಲ ಇದ್ದ ತೊಳೆ ಆದರದೇ ಯು ಕ್ಯಾನ್ ಸ್ಟಿಲ್ ಮೇಕ್ ಆರ್ಟ್. ಈಗ ನಮಗೆ ಬಾಗಿಲಿಂಗೆ ಹೇಗೆ ಮಾಡೋದು, ಬಾಗಿಲಿಂಗೆ ಆಯ್ಕನ್ನೇ ಬಾಗಿಲಿಂಗೆ ಅಂತ ಮಾಡೋದುಳಿದ್ರೆ ಫಸ್ಟ್ ಕೆಂಪು ಹಾಕೊಳ್ಳಿ, ಅದರ ಮೇಲೆ ಬ್ಲೂ ಹಾಕಿ ಇದರ ಮೇಲೆ ಈಗ ಪುನಃ ಯೆಲ್ಲೋ ಹಾಕಿ, ತುಂಬ ಲೇಯರ್ಸ್ ಕಲರ್ ಹಾಕಕ್ಕಾಗುತ್ತೆ ನಿಂಗೆ ಪೇಜೆಲ್ಲ ಒಂಥರ ಅಪ್ಪಲ್ಲೇ ಶುರು ಹಾಕು, ಬಟ್ ಇಟ್ಸ್ ಓಕೆ. ನನಗಿಲ್ಲಿ ಹೊಡಿ ಬೀಳ್ತಾ ಇದ್ದೆ, ಅದಕ್ಕೆ ಅದರ ರಜ್ಜೆ ಪುನಃ ಕ್ಲೀನ್ ಮಾಡಿ ಎಂಬುದು. ಓಕೆ, ಈಗ ಪುನಃ ನಾನು ರೆಡ್ ಹಾಕುತ್ತಾ ಇದ್ದೆ. ನೋಡಿ ನಿಮಗೆ ಬ್ರೌನಿಷ್ ಕಲರ್ ಬತ್ತಾಯಿತು, ರಜ್ಜೆ ರೆಡ್ ಹೆಚ್ಚಿಗೆ ಹಾಕಿದರೆ ನಿಮಗೆ ಬ್ರೌನಿಷ್ ಕಲರ್ ಬತ್ತು. ಆಗದ ನಿಂಗೆ ಬ್ಲೂ ಮತ್ತು ಬರೀ ಪರ್ಪಲ್ ಮಾತ್ರ, ಬ್ಲೂ ಮತ್ತು ರೆಡ್ ಮಾತ್ರ ಹಾಕಿ ತೊಳೆದರೆ ನಿಮಗೆ ಪರ್ಪಲ್ ಕಲರ್ ಸಿಕ್ಕುತ್ತು. ನೆಕ್ಸ್ಟ್ ಇಲ್ಲಿದೆ ಅದೇ ಥರ
ಒಳದಿಕ್ಕೆ ಹಂಗೆ ಇಲ್ಲಿ ಕೆಂಪು ಬ್ಲೂ ಕಲರ್ ಹಾಕೊಳ್ಳಿ. ಬ್ಲೂವಿನ ಮೇಲೆ ರೆಡ್ ಹಾಕ್ಯಪ್ಪಾಗ ನಿಂಗೆ ಆಲ್ಮೋಸ್ಟ್ ಬ್ರೌನ್ ಕಲರ್ ಸಿಕ್ಕುತ್ತು ಅಂತ. ಇದು ನಿಂಗಳ ಈಗ ಬೇಸ್ ಕಲರ್ ಆಯ್ತಲ್ಲ, ಇದರ ರೆಡ್ ಶೇಡಿಂಗ್ ಎಲ್ಲ ಮಾಡುವ. ಇದಕ್ಕೆ ಮಾಡಿ ಶ್ಯಾಡೋ ಬೀಳ್ತಾ ಇದ್ದಳೆ. ಆದರೆ ಫಸ್ಟ್ ಬ್ಲೂ ಕಲರ್ ಹಾಕೊಳ್ಳಿ, ನೆಕ್ಸ್ಟ್ ರೆಡ್ ಕಲರ್ ಹಾಕೊಳ್ಳಿ. ಬೇಕಾದ್ರೆ ಬೇಕೊಳ್ಳಿಲ್ಲ ಯೂಶ್ವಲಿ ಶ್ಯಾಡೋ ತೋರ್ಸೋಕ್ಕೂ ಹೇಳಿ. ಆದರೆ ಆಯಿತಾ. ಇನ್ನು ನೆಕ್ಸ್ಟು ಇದಕ್ಕೆ ನಾವು ಸರಿಯಾಗಿ ಇಲ್ಲಿ ಮೇಲಂತ ಯೆಲ್ಲೋ ಕಲರ್ ಹಾಕುವ. ಒತ್ತಿ ಹಾಕಿ. ಈಗ ನಾವು ಫಸ್ಟಿಂಗೆ ಲೈಟಾಗಿ ಹಾಕಿದ್ದು, ಸೆಕೆಂಡ್ ಟೈಮಿಂಗ್ ಅಪ್ಪಾಗ ಒತ್ತಿ ಹಾಕಿ ಅಂತ ಕೇಳಿದ್ರೆ ನಮ್ಮತ್ತಾರೆ ಎಸ್ ಬ್ಲೂ ಕಲರ್ ಇಪ್ಪದು, ಗ್ರೀನ್ ಕಲರ್ ಇಲ್ಲ ನಮ್ಮತ್ತಾರೆ. ಈಗ ಗ್ರೀನ್ ಕಲರ್ ಹೇಗೆ ತರಿಸೋದೊಳೆ ನಿಮಗೆ ಆಲ್ರೆಡಿ ತೋರಿಸಿಟ್ಟಿದೆ. ಯೆಲ್ಲೋ ಕಲರ್ ಡಾರ್ಕಾಗಿ ಫುಲ್ಲಾಗಿ ಹಾಕಿ, ಮತ್ತು ಬ್ಲೂ ಕಲರ್ ತಕ್ಕೊಳ್ಳಿ, ಕೆಳದಿಕ್ಕಿಂದ ಡಾರ್ಕಾಗಿ ಹಾಕಿಕೊಂಡು ಬನ್ನಿ. ಓಕೆ, ಕೆಳದಿಕ್ಕಿಂದ ಒತ್ತಿ ಹಾಕಿ, ಹೀಗೆ ಒತ್ತಿ ಹಾಕಿ ಕೆಳದಿಕ್ಕೆ ಒಂದು ಲೇಯರ್ನ. ನಿಂಗೆ ಪೆನ್ಸಿಲ್ ಶೇಡಿಂಗ್ ಅಭ್ಯಾಸ ಆಯಿತು ಹೇಳಿ. ಆದರೆ ಈಗ ನೋಡಿ ಇದರಲ್ಲಿ ನಿಂಗೆ ಮೇಲೆ ಹೋಗ್ತಾ ಲೈಟಾಗಿ ಹಾಕ್ಕೊಂಡು ಹೋಗಿ. ಅಷ್ಟಪ್ಪಾಗ ನಿಂಗೆ ಲೈಟ್ ಗ್ರೀನು ಡಾರ್ಕ್ ಗ್ರೀನು ಎರಡೂ ಸಿಕ್ಕುತ್ತು. ನಿಂಗೆ ಮತ್ತದೇ ನಿಂಗೆ ಲೈಟ್ ಬೇಕು, ಗ್ರೀನ್ ಇನ್ನೂ ಸಾಕಾಗ್ತಾ ಇಲ್ಲ, ಇದು ತುಂಬ ಬ್ಲೂಯಿಶ್ ಗ್ರೀನ್ ಬರ್ತಾ ಇದ್ದು ಹೇಳಿ. ಆದರೆ ಅದರ ಮೇಲಿಂದ ಪುನಃ ಯೆಲ್ಲೋ ಹಾಕ್ಯಾರ ಆತಷ್ಟೇ. ನೋಡಿ ನಿಂಗೆ ಬೇಸ್ ಯಾವ ಕಲರ್ ಹಾಕಿದ್ದೀರಾ ಅದರ ಒಂದರಿ ಪುನಃ ಮೇಲಿಂದ ಬ್ಲೆಂಡ್ ಮಾಡಿ ಅಷ್ಟಪ್ಪಾಗ ನಿಂಗಳ ಕಲರ್ ತುಂಬ ಚೆಂದಕ್ಕೆ ಮಿಕ್ಸ್ ಆಗಿರ್ತು. ಇದೇ ಟೆಕ್ನಿಕ್ ನಿಂಗೆ ಪೇಸ್ಟಲ್ಸ್ ಇಲ್ಲಿ ಸ್ಟಾರ್ಟ್ ಮಾಡಿ ತೊಳೆದ್ರೆ ಅದು ಮತ್ತೂ ಚೆಂದ ಬತ್ತು. ಪೇಸ್ಟಲ್ಸ್ ಇಲ್ಲಿ ಅಪ್ಪಾಗ ಸೇಮ್ ಟೆಕ್ನಿಕ್ಕು, ಮೂರೇ ಕಲರ್ ಹಿಡ್ಕೊಂಡೇ ಮಾಡಲಾಗುತ್ತು. ನೆಕ್ಸ್ಟ್ ಈಗ ನಾವು ಮರಕ್ಕೆ ಬರ್ತಾರೆ. ಮರ ಹೌದಾ. ನೆಕ್ಸ್ಟ್ ಇಲ್ಲಿ ಯೂಸ್ ಮಾಡಿದ ಟೆಕ್ನಿಕ್ಕೆ ಗ್ರಾಸಸ್ಸಿಂಗೆ ಸೇಮ್ ಟೆಕ್ನಿಕ್ ಡಾರ್ಕಾಗಿ ಹಾಕಿ ಬ್ಲೂ ಕಲರ್ನೇ ಕೆಳಗೆ ಒತ್ತಿ ಹಾಕಿ ಮೇಲಂಗೆ ಹೊತ್ತ ಲೈಟ್ ಮಾಡಿ ಒಳ್ಳಿ ಕೆಳ ಒತ್ತಿ ಮೇಲಂಗೆ ಲೈಟು. ಈ ಡಾರ್ಕಿಂದ ಲೈಟಿಂಗ್ ಮಾಡುವಾಗ ನಿಂಗೆ ಒಂದರಿ ಹಿಂಗೆ ಹಾಕೋದು ಮತ್ತೊಂದರ ಲೈಟ್ ಹಾಗೆ ಮಾಡಿ ಒಂದೇ ಫ್ಲೋ ಇಲ್ಲಿ ನಿಂಗೆ ಇದರ ನೆಗ್ಗದ್ದೆ ಮಾಡಿಕೊಂಡು ಹೋಗಿ. ಅದರ ಪ್ರೆಷರ್ ಮಾತ್ರ ಕಮ್ಮಿ ಮಾಡೋದು ಅಷ್ಟೇ ವಿಷಯ. ಸೊ ನಿಂಗೆ ಹಾಗೆ ಮಾಡಿ ತೊಳೆಯೋದಪ್ಪ ನಿಂಗೆ ಅದು ಬ್ಲೆಂಡಿಂಗಲ್ಲಿ ಇರ್ತು. ಇಲ್ಲದರೆ ಅದೊಂಥರ ಒಂದರಿ ದಪ್ಪ ಇರ್ತು, ಒಂದರಿ ಲೈಟ್ ಇರ್ತು, ಹಾಗೆಲ್ಲ ಬತ್ತು. ಸೊ ಅದರ ಅವಾಯ್ಡ್ ಮಾಡಲೇಬೇಕಾಗಿ ಹೇಳಿದ್ದು.
ನೆಕ್ಸ್ಟ್ ಈಗ ಗ್ರಾಸಿಂಗ ಬಂದಪ್ಪ. ಗ್ರಾಸಲ್ಲಿಯೂ ಅಷ್ಟೇ ಈ ಡೈರೆಕ್ಷನ್ ನೋಡಿ ಹೇಳಿ ಅನ್ನೋದು ನಾನು ಹೀಗೆ ಸ್ಲ್ಯಾಂಟಾಗಿ ಹಾಕುತ್ತಾ ಇದ್ದೆ ಕಲರ್. ಎಂತಕ್ಕೆ ಹೇಳಿದರೆ ಅದು ಹೀಗೆ ಉಬ್ಬಿದಂಗೆ ಕಾಣಲಿ ಹೇಳಿ ಜೊಕ್ಕ ಮೋಷನ್ಲಿ ಹಾಕುತ್ತಾ ಇದ್ದೆ. ಇಲ್ಲಿದೆ ಅಷ್ಟೇ ರಜಾ ಬ್ಲೂ ಲೈಟಾಗಿ ಹಾಕಿ ನಿಂಗ ಎಂತಕ್ಕೆ ನಮಗೆ ಗ್ರಾಸ್ ರಜಾ ಲೈಟಾಗಿ ತೋರಿಸುವ ನಾವು. ಇದರಲ್ಲಿ ಬ್ಲೆಂಡ್ ಮಾಡಿಕೊಂಡು ಹೋಪ. ಈಗ ಬ್ಲೆಂಡ್ ಮಾಡ್ಲಪ್ಪಾಗ ನಿಂಗೆ ರಜ್ಜ ಒತ್ತಿ ಹಾಕಿ ಅಷ್ಟೊತ್ತಾಗ ಕರೆಕ್ಟಾಗಿ ಮಿಕ್ಸ್ ಆಯಿತು. ಈಗ ನಿಂಗೆ ಗೆರೆ ಗೆರೆ ಕಾಣ್ತಾ ಇದ್ದಪ್ಪ, ಅದನ್ನೀಗ ಅನ್ಇವನ್ ಆಗಿ ಹಾಕಿದ ಕಾರಣ ನಿಂಗೆ ಗೆರೆ ಗೆರೆ ಕಾಣ್ತಾ ಇದ್ದು. ಆ್ಯಂಡ್ ಇಟ್ ವಾಸ್ ಡನ್ ಪರ್ಪಸ್ಫುಲಿ. ಎಂತಕ್ಕೆ ಹೇಳಿದರೆ ನಮಗೆ ಗ್ರಾಸಿನ ಫೀಲ್ ಗಾಳಿಗೆ ಹಾರ್ತಾ ಇಪ್ಪ ಫೀಲ್ ಕೊಡಲೇಬೇಕಾಗಿ ರಜ್ಜ ಹೆಚ್ಚವೇ ಕ್ರಾಸ್ 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 ತೋರಿಸಿದ್ದೇನು. ಓಕೆ, ಈಗ ಅದಕ್ಕೆ ಈಗ ನಮಗೆ ನೆಲಲ್ಲಿ ರಜ್ಜ ರೆಡ್ಡಿಶ್ ಕೊಡಿ ಮತ್ತು ಅದಕ್ಕೆ ಆರೆಂಜ್ ಕೊಟ್ಟಪ್ಪ. ನಿಮಗೆ ಒಂಥರ ಲೈಟ್ ಆರೆಂಜ್ ಕಲರ್ ಶೇಡಿಂಗ್ ಬಂತು. ಈಗ ನಿಮಗೆ ಅಕಸ್ಮಾತ್ ಈ ಮನೆಯ ಇದು ಎಂಥದ್ದು ನೆಲಲ್ಲಿ ಬೀಳ್ತಾ ಇದ್ದಳು ತೋರ್ಸಕ್ಕೊಳ್ಳಿ ಆದರೆ ಡಾರ್ಕ್ ಬ್ಲೂ ತಕ್ಕೊಳ್ಳಿ. ಮನೆಯ ನೆರಳನ್ನ ಶೇಪಿಂಗ್ ಹಿಂಗೆ ಹಾಕಿದರೆ ಆಯ್ತು. ನೆರಳು ಬಿದ್ದ ಹಾಗೆ ಆಯಿತು. ಓಕೆ, ಇಲ್ಲಿ ಒಂಚೂರು ಡಾರ್ಕ್ನೆಸ್ ಕೊಡ್ತಾರೆ. ಇನ್ನು ನಾವು ನೀರು ತೋರ್ಸಕ್ಕೊಳ್ಳಿ ಹೇಳಿತ್ತಲ್ಲ, ನೀರು ತೋರಿಸೋಣ ಮೊದಲು ಇಲ್ಲಿ ಇದರ ರಿಫ್ಲೆಕ್ಷನ್ ಬೀಳುತ್ತು. ಅದಕ್ಕೆ ಫಸ್ಟ್ ಯೆಲ್ಲೋ ಕಲರ್ ಹಾಕಿಕೊಳ್ಳಿ, ಆಮೇಲೆ ಫುಲ್ ನೀರಿನ ಬಣ್ಣ ಹಾಕ್ಯಾರಾಯ್ತು. ಇದು ನಿಂಗೋಗೆ ಅದರ ರಿಫ್ಲೆಕ್ಷನ್ ಹಿಂಗೆ ರಿಫ್ಲೆಕ್ಷನ್ ಇದೆ ಕೊಡ್ತು. ನೀರಿನ ಕಲರಿಗೆ ನೀರಿದೆ ಕೊಡ್ತು. ನೀರಿಂಗಪ್ಪಾಗ ಏನಾದರೂ ಅಡ್ಡ ಲೈನ್ ಹಾಕೋದೇ ಶುರು ಮಾಡಿದೆ ಅಂತ ಕೇಳಿದ್ರೆ ನೀರಿನ ಫ್ಲೋ ತೋರಿಸಲೇಬೇಕಾಗಿ. ಈಗ ಇಲ್ಲಿ ನಿಮಗೆ ಶ್ಯಾಡೋ ತೋರಿಸಲಿಕ್ಕೂ ಸ್ಕೈ ಬೇಕಾದ್ರೆ ಹಾಕೋಥರ ಹಾಕೊಳ್ಳೋಕ್ಕೂ ಇಲ್ಲದ್ರೆ ಹಾಗೆ ಬಿಟ್ಟರು ತೊಂದರೆ ಇಲ್ಲ. ಈಗ ನೋಡಿದೆಯಲ್ಲ ಎಷ್ಟು ಈಸಿಯಾಗಿ ಬರೀ 3 ಕಲರ್ಸಲ್ಲಿ ಎಷ್ಟು ಚೆಂದಕ್ಕೆ ಮಾಡಲಿಡಿತ್ತು ಹೇಳಿ. ಇದರ ಪ್ರಯೋಗ ಮಾಡಿ ಹೀಗೆ ನಿಂಗೆ ಬೇರೆ ಚಿತ್ರಾಂಗ ನೋಡಿದರೆ ಅದರನ್ನು ನೋಡಿ ಬರೀ 3 ಕಲರ್ಲಿ ಹೇಗೆ ಮಾಡ್ಲಕ್ಕೊಳ್ಳೋ ಆಲೋಚನೆ ಮಾಡಿ ಟ್ರೈ ಮಾಡಿ. ಕಲರ್ ಮಿಕ್ಸ್ ಮಾಡಿ ನೋಡಿ ಹೆಂಗೆ ಬಣ್ಣಂಗ ಸಿಕ್ಕುತ್ತು. ಬೇರೆ ಬೇರೆ ಬಣ್ಣಂಗ ನಿಗಳ ಹತ್ರ 12 ಕಲರ್ ಇದ್ದರೆ 12 ಕಲರನ್ನು ಒಂದಕ್ಕೊಂದು ಮಿಕ್ಸ್ ಮಾಡಿ ಇದೇ ಥರ ಸೈಡಿಗೆ ಅಂತ ತೋರಿಸಿದ ಹಾಗೆ ಮಿಕ್ಸ್ ಮಾಡಿ ನೋಡಿ ಹೇಗೆಲ್ಲ ಕಲರ್ ಸಿಕ್ಕುತ್ತು ಹೇಳಿ ಉಂಟು. ಹಾಗಾದ ನೋಡಿದೆಯಲ್ಲದ 3 ಬಣ್ಣ, ಆದರೆ ಚಿತ್ರಾಂಗ ಅನ್ಲಿಮಿಟೆಡ್ ಅಲ್ಲದ. ಎಷ್ಟು ಈಸಿಯಾಗಿ ಈ 3 ಬಣ್ಣಲ್ಲಿ ಎಷ್ಟು ಬಣ್ಣಂಗ ಮಾಡಿ ಎಷ್ಟು ಚಂದಕ್ಕೆ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಮಾಡ್ಲಾವತ್ತು ಹೇಳಿ. ನೋಡಿದ್ಯಲ್ಲ, ಇದೇ ತರ ಪ್ರತಿಯೊಂದನ್ನು ಚಿತ್ರ ಬಿಡಿಸಲಾವತ್ತು. ಎಷ್ಟು ಸುಲಭ. ನಮಗೆ ಜಾಸ್ತಿ ಟೂಲ್ಸ್ ಬೇಡ, ಜಾಸ್ತಿ ಖರ್ಚು ಮಾಡೋದು ಬೇಡ. ಲೋ ಬಜೆಟ್ ಇಲ್ಲಿ ಕೂಡ ಚಿತ್ರ ಬಿಡಿಸುವವು ಹೇಗಿದ್ದರೂ ಚಿತ್ರ ಬಿಡಿಸಲಾವತ್ತು. ಹಾಗಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಬರೀ 3 ಕಲರಲ್ಲಿ ಹೆಂಗೆಲ್ಲ ಬಿಡಿಸಲೇಡಿತ್ತೋ ಎಲ್ಲವನ್ನು ನೋಡಿ. ಹೋಪಂದ ಮೊದಲು ನಿಮ್ಮ ಭೇಟಿ ನಾಳ್ತು ಆದಿತ್ಯವಾರ ಲೆಟ್ಸ್ ಮೋಟೋ ಟು ಸ್ಕೆಚ್ ಎಪಿಸೋಡ್ 2 ಇಲ್ಲಿ ಹೆಂಗ ಎಲ್ಲಿಗೆ ಹೋಗಿತ್ತಿದೆಯಾ ಎಂತ ಮಾಡಿದೆಯಾ ಎಲ್ಲವುದೇ ನಾಳ್ತು ನೋಡುವ. ಅಂಬಾಗ ಟ್ರಿಪ್ಪಿಂಗ್ ಬಪ್ಪದರ ಮರೆಯಡಿ ನಾಳ್ತು ಆದಿತ್ಯವಾರ ಸಾಯಂಕಾಲ 5 ಗಂಟೆಗೆ ಅಮ್ಮಗ ಕಾಮ ಟಾಟಾ.